ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು 9ನೇ ತರಗತಿಯ ಇತಿಹಾಸ ಅಂದರೆ ಸಮಾಜ ವಿಜ್ಞಾನ ವಿಷಯದ ಇತಿಹಾಸ ವಿಭಾಗದ ಅಧ್ಯಾಯ 1 ಆಗಿರ್ತಕ್ಕಂತಹ ಪಾಶ್ಚಾತ್ಯ ಧರ್ಮಗಳು ಅಥವಾ ಪಾಶ್ಚಾತ್ಯ ರಿಲಿಜನ್ಗಳು ಎಂಬ ಪಾಠದ ಒಳಗಿನ ಪ್ರಶ್ನೆಗಳನ್ನು ಅಂದರೆ ಇಂಪಾರ್ಟೆಂಟ್ ಏನು ಪ್ರಶ್ನೆಗಳು ಸಿಗ್ತಾವಲ್ಲ ಅಭ್ಯಾಸವನ್ನು ಬಿಟ್ಟು ಸೊ ಎಷ್ಟು ಕ್ವಶನ್ಗಳನ್ನು ನಾವು ಫೈಂಡ್ ಔಟ್ ಮಾಡ್ಬೋದು ಅನ್ನೋದನ್ನು ಇಂದಿನ ವಿಡಿಯೋದಲ್ಲಿ ನಾವು ತೆಗೆದುಕೊಂಡು ಬಂದಿದ್ದೇವೆ. ಸೊ ಇದರಲ್ಲಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳು ನಿಮಗೆ ಹೆಲ್ಪ್ ಆಗ್ತವೆ ಅಂತ ಒಂದು ಹೇಳ್ತಾ, ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಇದೇ ರೀತಿ ಹೆಚ್ಚಿನ ವಿಡಿಯೋದಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಯಹೂದಿ ಧರ್ಮದ ಬಗ್ಗೆ ಮೊದಲಿಗೆ ಪ್ರಶ್ನೆಗಳು ಕಂಡು ಬರ್ತವೆ. ಮೊದಲೇ ಪ್ರಶ್ನೆ, ಸೆಮಿಟಿಕ್ ರಿಲಿಜನ್ ಎಂದರೇನು ಅಂತ ಇದೆ. ಯಹೂದಿ, ಪಾರ್ಸಿ, ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮಗಳನ್ನು ಸೆಮಿಟಿಕ್ ರಿಲಿಜನ್ ಎಂದು ಕರೆಯುತ್ತೇವೆ. ಇನ್ನು ಎರಡನೇ ಪ್ರಶ್ನೆ, ಜಗತ್ತಿನ ಅತ್ಯಂತ ಪ್ರಾಚೀನ ಧರ್ಮ ಯಾವುದು, ಇದನ್ನು ಏನೆಂದು ಕರೆಯುವರು. ಆನ್ಸರನ್ನು ನೋಡ್ತಾ ಹೋದರೆ ಜಗತ್ತಿನ ಅತ್ಯಂತ ಪ್ರಾಚೀನ ಧರ್ಮ ಯಹೂದಿ, ಇದನ್ನು ಜುಡಾಯಿಸಮ್ ಎಂದು ಕರೆಯುವರು. ಮೂರನೇ ಪ್ರಶ್ನೆ, ಯಹೂದಿಗಳ ಅನುಯಾಯಿಗಳನ್ನು ಏನೆಂದು ಕರೆಯುತ್ತಾರೆ. ಯಹೂದಿಗಳ ಅನುಯಾಯಿಗಳನ್ನು ಜ್ಯೂಗಳು ಅಥವಾ ಯಹೂದ್ಯರು ಎಂದು ಕರೆಯುತ್ತಾರೆ. ಇನ್ನು ನಾಲ್ಕನೇ ಪ್ರಶ್ನೆ, ಯಹೂದ್ಯರ ಭಾಷೆ ಯಾವುದು. ಯಹೂದ್ಯರ ಭಾಷೆಯನ್ನು ಹಿಬ್ರೂ ಎನ್ನುತ್ತಾರೆ. ಐದನೇ ಪ್ರಶ್ನೆ, ಯಹೂದ್ಯರ ದೇವರು ಯಾರು. ನೋಡ್ರಿ, ಇವೆಲ್ಲವೂ ಕೂಡ ಏನಾಗಿರ್ತವೆ, 1 ಅಂಕದ ಪ್ರಶ್ನೆಗಳಾಗಿರ್ತವೆ, 2 ಅಂಕದ ಪ್ರಶ್ನೆಗಳು ಕೂಡ ಇರ್ತವೆ ಇದರಲ್ಲಿ. ಸೊ ಪಾಠದ ಒಳಗಡೆ ತೆಗಿತಕ್ಕಂಥ ಪ್ರಶ್ನೆಗಳಾಗಿರ್ತವೆ. ಈ ಪ್ರಶ್ನೆಗಳನ್ನು ಎಲ್ಲಿ ನೋಡಿಲ್ಲ ಅಂತ ಹೇಳಂಗಿಲ್ಲ ನೀವು, ಅಂದರೆ ಇದು ಪಾಠವನ್ನು ವಿಶ್ಲೇಷಣೆ ಮಾಡಿ ನಾವು ತೆಗೆದಿರ್ತಕ್ಕಂಥ ಪ್ರಶ್ನೆಗಳಾಗಿರ್ತವೆ. ಯಹೂದ್ಯರ ದೇವರು ಯಾರು ಅಂತ ಇದೆ. ಸೊ ಯಹೂದ್ಯರ ದೇವರು ಯಾವೇ ಅನ್ನೋದು ಆಗಿರ್ತದೆ. ಇನ್ನು ಆರನೇ ಪ್ರಶ್ನೆ, ಯಹೂದ್ಯರ ಮೂಲ ಪುರುಷರು ಯಾರು. ಯಹೂದ್ಯರ ಮೂಲ ಪುರುಷರು ಅಬ್ರಹಾಂ ಅಥವಾ ಏಬ್ರಹಾಂ ಅವರು ಆಗಿರ್ತಾರೆ. ಇನ್ನು ಏಳನೇ ಪ್ರಶ್ನೆ, ಯಹೂದ್ಯರ ಪ್ರವಾದಿಗಳನ್ನು ಏನೆಂದು ಕರೆಯುತ್ತಾರೆ. ಯಹೂದ್ಯರ ಪ್ರವಾದಿಗಳನ್ನು ಮೋಸೆಸ್ ಎಂದು ಕರೆಯುತ್ತಾರೆ. ಓಕೆನಾ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಯಹೂದ್ಯರ ಆದಿದೊರೆ ಯಾರು. ಯಹೂದ್ಯರ ಆದಿದೊರೆ ಡೇವಿಡ್ ಆಗಿರ್ತಾರೆ. 8ನೇ ಪ್ರಶ್ನೆ, ಯಹೂದ್ಯರ ಪವಿತ್ರ ಗ್ರಂಥ ಯಾವುದು, ಇದನ್ನು ಇಂಗ್ಲಿಷ್ನಲ್ಲಿ ಏನೆಂದು ಕರೆಯುವರು. ಯಹೂದ್ಯರ ಪವಿತ್ರ ಗ್ರಂಥ ಹಿಬ್ರೂ ಬೈಬಲ್, ಇದನ್ನು ಇಂಗ್ಲಿಷ್ನಲ್ಲಿ ಓಲ್ಡ್ ಟೆಸ್ಟ್ಮೆಂಟ್ ಎಂದು ಕರೆಯುತ್ತಾರೆ. 10ನೇ ಪ್ರಶ್ನೆ, ಯಹೂದಿ ಧರ್ಮದ 10 ಕಟ್ಟಳೆಗಳು ಯಾವುವು ಅಂತ ಕೇಳಿದಾನೆ. ಒಂದನೇದು, ಯಾವೇ ಹೊರತಾಗಿ ಬೇರೆ ದೇವರಿಲ್ಲ. ಮೂರ್ತಿ ಪೂಜೆ ಸಲ್ಲದು. 3ನೇ ಪಾಯಿಂಟು, ದೇವರ ಹೆಸರಿಗೆ ಕಳಂಕ ತರಬಾರದು. 4ನೇ ಪಾಯಿಂಟು, ಸಬ್ಬತ್ ದಿನವನ್ನು ಪವಿತ್ರವೆಂದು ಕಾಣುವುದು. 5ನೇ ಪಾಯಿಂಟು, ತಂದೆ ತಾಯಿಯರನ್ನು ಗೌರವಿಸುವುದು. 6ನೇ ಪಾಯಿಂಟು, ವ್ಯಭಿಚಾರ ಸಲ್ಲದು. 7ನೇ ಪಾಯಿಂಟು, ಕಳ್ಳತನ ಮಾಡಬಾರದು. 8 ಕೊಲೆ ಮಾಡಬಾರದು. 9 ಸುಳ್ಳು ಹೇಳಬಾರದು. ಮತ್ತು 10 ಅಸೂಯವನ್ನು ಪಡಬಾರದು. ಈ 10 ಅಂಶಗಳು ಏನಾಗಿರ್ತಪ್ಪ ಅಂದ್ರೆ ಯಹೂದಿ ಧರ್ಮದ ಕಟ್ಟಳೆಗಳು ಆಗಿರ್ತವೆ. ಇನ್ನು ಮುಂದಿನ ಮುಂದಿನ ಭಾಗವನ್ನು ನೋಡ್ತಾ ಹೋಗೋಣ. ಪಾರ್ಸಿ ಧರ್ಮದ ಬಗ್ಗೆ ಪ್ರಶ್ನೋತ್ತರಗಳು ಕಂಡು ಬರ್ತವೆ. ಮೊದಲೇ 11ನೇ ಪ್ರಶ್ನೆ, ಪಾರ್ಸಿ ಧರ್ಮದ ಸ್ಥಾಪಕ ಯಾರು. ಪಾರ್ಸಿ ಧರ್ಮದ ಸ್ಥಾಪಕ ಯಾರು ಅಂತ ಕೇಳಿರ್ತಾನೆ. ಪಾರ್ಸಿ ಧರ್ಮದ ಸ್ಥಾಪಕ ಜರತುಷ್ಟ್ರ ಅಂತ ಇದೆ. ಓಕೆ. ಇನ್ನು 12ನೇ ಪ್ರಶ್ನೆ, ಪಾರ್ಸಿ ಧರ್ಮವನ್ನು ಏನೆಂದು ಕರೆಯುತ್ತಾರೆ. ಪಾರ್ಸಿ ಧರ್ಮವನ್ನು ಏನೆಂದು ಕರೆಯುತ್ತಾರೆ ಅಂತ ಇದೆ. ಪಾರ್ಸಿ ಧರ್ಮವನ್ನು ಜೊರಾಸ್ಟ್ರಿಯನ್ ಎಂದು ಕರೆಯುತ್ತೇವೆ ಅಥವಾ ಕರೆಯುತ್ತಾರೆ. ಪಾರ್ಸಿ ಧರ್ಮವನ್ನು ಏನಂತ ಕರಿತೀವಿ, ಜೊರಾಸ್ಟ್ರಿಯನ್ ಅಂತ ಕರಿತೀವಿ. ಇನ್ನು 13ನೇ ಪ್ರಶ್ನೆ, ಪಾರ್ಸಿ ಧರ್ಮದ ದೇವರು ಯಾರು ಅಂತ ಇದೆ. ಪಾರ್ಸಿ ಧರ್ಮದ ದೇವರು ಅಹುರ್ ಮಾಜ್ದಾ ಅಂತ ಹೇಳ್ಬೋದು ನಾವು. ಇನ್ನು ಮುಂದಿನ ಪ್ರಶ್ನೆ 14ನೇ ಪ್ರಶ್ನೆ ಆಗಿರ್ತದೆ. ಸೊ ಪಾರ್ಸಿ ಧರ್ಮದ ಪವಿತ್ರ ಗ್ರಂಥ ಯಾವುದು. ಪಾರ್ಸಿ ಧರ್ಮದ ಪವಿತ್ರ ಗ್ರಂಥ ಅವ್ಯಸ್ತಾ. ಓಕೆನಾ. 15ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಇದು ಕ್ರೈಸ್ತ ಧರ್ಮ ಅಂದರೆ ಕ್ರಿಶ್ಚಿಯಾನಿಟಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಕಂಡು ಬರ್ತವೆ. ಕ್ರೈಸ್ತ ಧರ್ಮದ ಪ್ರವಾದಿ ಯಾರು. ಕ್ರೈಸ್ತ ಧರ್ಮದ ಪ್ರವಾದಿ ಯೇಸು ಕ್ರಿಸ್ತ ಅಥವಾ ಜೀಸಸ್ ಅಂತ ಹೇಳ್ಬೋದು ನಾವು. 16ನೇ ಪ್ರಶ್ನೆ, ಜೀಸಸ್ರ ಜನ್ಮಸ್ಥಳ ಯಾವುದು. ಜುಡಿಯಾ ಪ್ರಾಂತ್ಯಕ್ಕೆ ಸೇರಿದ ಜೆರುಸಲಂನಿಂದ 5 ಕಿಲೋಮೀಟರ್ ದೂರ ಇರುವ ಬೆತ್ಲೆಹೆಮ್ ಜೀಸಸ್ ಅಥವಾ ಯೇಸು ಕ್ರಿಸ್ತನ ಜನ್ಮಸ್ಥಳ ಆಗಿರ್ತದೆ. 17ನೇ ಪ್ರಶ್ನೆ, ಜೀಸಸ್ರ ತಂದೆ ತಾಯಿ ಹೆಸರೇನು ಅಂತ ಇದೆ. ಸೊ ಜೀಸಸ್ನ ತಂದೆ ಜೋಸೆಫ್ ಆಗಿರ್ತಾರೆ, ತಾಯಿ ಮೇರಿ ಆಗಿರ್ತಾರೆ. 18ನೇ ಪ್ರಶ್ನೆ, ಜೀಸಸ್ರ ದೀಕ್ಷಾ ಗುರು ಯಾರು. ಇವರು ಜೀಸಸ್ರನ್ನು ಏನೆಂದು ಕರೆದರು.
ಜೀಸಸ್ರ ದೀಕ್ಷಾಗುರು ಜಾನ್ ಇವರು ಜೀಸಸ್ರನ್ನು ಮಸೀಹ ಅಥವಾ ಮಹಾರಕ್ಷಕ ಎಂದು ಕರೆದರು. 19ನೇ ಪ್ರಶ್ನೆ, ಅಪೋಸಲ್ಸ್ ಎಂದರೇನು? ಯೇಸು ಕ್ರಿಸ್ತರು ಮೊದಲ 12 ಜನ ಶಿಷ್ಯರನ್ನು ಹೊಂದಿದ್ದರು. ಅವರನ್ನು ಅಪೋಸಲ್ಸ್ ಎಂದು ಕರೆಯುತ್ತಾರೆ. ಅಂದರೆ ಯೇಸು ಕ್ರಿಸ್ತರು ಮೊದಲು ಸ್ಟಾರ್ಟಿಂಗು 12 ಜನ ಶಿಷ್ಯರನ್ನು ಹೊಂದಿದ್ರಲ್ಲ, ಅವರಿಗೆ ಏನಂತ ಕರೀತಾರೆ? ಅಪೋಸಲ್ಸ್ ಎಂದು ಕರೆಯಲಾಗಿತ್ತು ಅಂತ ಹೇಳ್ತೇನೆ. ಇನ್ನು 20, ಜೀಸಸ್ರ ಮೊದಲ ಶಿಷ್ಯ ಯಾರು? ಜೀಸಸ್ರ ಮೊದಲ ಶಿಷ್ಯ ಪೀಟರ್ ಆಗಿರ್ತಾರೆ. 21ನೇ ಪ್ರಶ್ನೆ, ಯೇಸು ಕ್ರಿಸ್ತರನ್ನ ಶಿಲುಬೆಗೆ ಏರಿಸಿದ ಸ್ಥಳ ಯಾವುದು? ಯೇಸು ಕ್ರಿಸ್ತರನ್ನ ಶಿಲುಬೆಗೆ ಏರಿಸಿದ ಸ್ಥಳ ಯಾವುದು ಅಂತ ಕೇಳ್ತಾನೆ. ಯೇಸು ಕ್ರಿಸ್ತರನ್ನ ಶಿಲುಬೆಗೆ ಏರಿಸಿದ ಸ್ಥಳ ಗೊಲ್ಗೊತಾ ಎಂಬ ಬೆಟ್ಟದ ಮೇಲೆ. 22ನೇ ಪ್ರಶ್ನೆ, ಯೇಸು ಕ್ರಿಸ್ತರ ಬೋಧನೆಗಳನ್ನು ಪಟ್ಟಿ ಮಾಡಿ ಅಂತ ಇದೆ. ನೋಡ್ತಾ ಹೋಗೋಣ ಪಟ್ಟಿಗಳನ್ನು. ದೇವರು ಒಬ್ಬನೇ, ದಯಾಮಯನಾದ ದೇವರು ಸರ್ವ ಜೀವರಾಶಿಗಳ ತಂದೆ. ಇನ್ನು 2ನೇ ಪಾಯಿಂಟು, ಪ್ರತಿಯೊಬ್ಬರಲ್ಲಿ ಸಹೋದರತ್ವ ಭಾವನೆ ಇರಬೇಕು. 3ನೇ ಪಾಯಿಂಟು, ನಾವು ಕಷ್ಟದಲ್ಲಿರುವವರನ್ನು ಪ್ರೀತಿಸಿದರೆ ದೇವರನ್ನು ಪ್ರೀತಿಸಿದಂತೆ. 4ನೇ ಅಂಶ, ಪರರಿಂದ ಯಾವುದನ್ನು ಬಯಸದೆ ನಾವು ಅವರ ಸೇವೆಯನ್ನು ಮಾಡಬೇಕು. ಹಾಗೆ 5ನೇ ಪಾಯಿಂಟನ್ನು ನೋಡೋಣ, ಮಾನವನ ಸೇವೆಯು ದೇವರ ಸೇವೆಗೆ ಸಮಾನವಾದುದು. 6ನೇ ಪಾಯಿಂಟು, ಮಾನವನು ತನ್ನ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟರೆ ಅದಕ್ಕೆ ದೇವರಿಂದ ಕ್ಷಮಾಪಣೆ ಇದೆ. 7ನೇ ಅಂಶ, ನಿನ್ನ ಶತ್ರುವನ್ನು ನೀನು ಪ್ರೀತಿಸು, ನಿನಗೆ ಕೆಟ್ಟದ್ದನ್ನು ಬಯಸುವವರಿಗೆ ನೀನು ಒಳ್ಳೆಯದನ್ನು ಬಯಸು. ಇವು ಏನಾಗಿರ್ತಾವೆ ಅಂದರೆ ಯೇಸು ಕ್ರಿಸ್ತರ ಬೋಧನೆಗಳು ಆಗಿರ್ತವೆ. ಇನ್ನು ಮುಂದಿನದಾಗಿ 23ನೇ ಪ್ರಶ್ನೆ, ಕ್ರೈಸ್ತ ಧರ್ಮದ ಪವಿತ್ರ ಗ್ರಂಥ ಯಾವುದು? ಕ್ರೈಸ್ತ ಧರ್ಮದ ಪವಿತ್ರ ಗ್ರಂಥ ಬೈಬಲ್ ಆಗಿರ್ತದೆ. 24ನೇ ಪ್ರಶ್ನೆ, ಕ್ರೈಸ್ತ ಧರ್ಮದ ಪಂಗಡಗಳವು? ಕ್ರೈಸ್ತ ಧರ್ಮದಲ್ಲಿ 2 ಪಂಗಡಗಳು, ಒಂದು ಕ್ಯಾಥೋಲಿಕರು, ಇನ್ನೊಂದು ಪ್ರೊಟೆಸ್ಟೆಂಟರು. ಇನ್ನು ಮುಂದಿನ ಭಾಗ ಇಸ್ಲಾಂ ಧರ್ಮದ ಪ್ರಶ್ನೆಗಳು ಬರ್ತವೆ. 25ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಇಸ್ಲಾಂ ಧರ್ಮದ ಪ್ರವಾದಿ ಯಾರು? ಇಸ್ಲಾಂ ಧರ್ಮದ ಪ್ರವಾದಿ ಮೊಹಮ್ಮದ್ ಪೈಗಂಬರರಾಗಿರ್ತಾರೆ. 26ನೇ ಪ್ರಶ್ನೆ, ಮೊಹಮ್ಮದ್ ಪೈಗಂಬರರು ಎಲ್ಲಿ ಮತ್ತು ಯಾವಾಗ ಜನಿಸಿದರು? ಮೊಹಮ್ಮದ್ ಪೈಗಂಬರರು 570ರಲ್ಲಿ ಮೆಕ್ಕಾದಲ್ಲಿ ಜನಿಸಿರ್ತಾರೆ. 27ನೇ ಪ್ರಶ್ನೆ, ಮೊಹಮ್ಮದ್ ಪೈಗಂಬರ್ ತಂದೆ ಮತ್ತು ತಾಯಿ ಹೆಸರೇನು? ತಂದೆ ಅಬ್ದುಲ್ಲಾ ಆಗಿರ್ತಾರೆ, ತಾಯಿ ಅಮೀನಾ ಆಗಿರ್ತಾರೆ. ಅಂದರೆ ಮೊಹಮ್ಮದ್ ಪೈಗಂಬರರ ತಂದೆ ಹೆಸರು ಅಬ್ದುಲ್ಲಾ, ತಾಯಿ ಅಮೀನಾ ಆಗಿರ್ತಾರೆ. ಇನ್ನು 28ನೇ ಪ್ರಶ್ನೆ, ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥ ಯಾವುದು ಅಂತ ಕೇಳ್ತಾನೆ. ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥ ಕುರಾನ್ ಆಗಿರ್ತದೆ. 29ನೇ ಪ್ರಶ್ನೆ ನೋಡಿ, ಹಿಜಿರಾ ಶಕೆ ಎಂದರೇನು? 622ರಲ್ಲಿ ಮೆಕ್ಕಾದಿಂದ ಮದಿನಾದ ಕಡೆ ಪಯಣಿಸಿದರು. ಈ ಪಯಣವನ್ನು ಹಿಜಿರಾ ಶಕೆ ಎಂದು ಕರೆಯುತ್ತೇವೆ. ಹಿಜಿರಾ ಶಕೆ ಅಂದರೆ 622ರಲ್ಲಿ ಮೆಕ್ಕಾದಿಂದ ಏನಾಗ್ತದೆ, ಮದಿನಾದ ಕಡೆಗೆ ಪಯಣವನ್ನು ಮಾಡ್ತಾರಲ್ಲ, ಅದನ್ನು ನಾವು ಏನು ಕರಿತೀವಿ? ಹಿಜಿರಾ ಶಕೆ ಎಂದು ಕರೆಯುತ್ತೇವೆ. 30ನೇ ಪ್ರಶ್ನೆ, ಇಸ್ಲಾಂ ಧರ್ಮದ ಪಂಗಡಗಳು ಅಂತ ಕೇಳಿದಾನೆ. ಇಸ್ಲಾಂ ಧರ್ಮದಲ್ಲಿ 2 ಪಂಗಡಗಳಿವೆ, ಒಂದು ಶಿಯಾ ಮತ್ತು ಸುನ್ನಿ ಅನ್ನೋದು 2. ಓಕೆನಾ. ಇನ್ನು 31ನೇ ಪ್ರಶ್ನೆ, ಇಸ್ಲಾಂ ಧರ್ಮದ ನಿಯಮಗಳು ಅಥವಾ ಇಸ್ಲಾಂ ಧರ್ಮದ ಆಧಾರ ಸ್ತಂಭಗಳೆಂದು ಕರೆಯಲ್ಪಡುವ ಆಚರಣೆಗಳನ್ನು ಬರೆಯಿರಿ ಅಂತ ಇದೆ. ಇಸ್ಲಾಂ ಧರ್ಮದಲ್ಲಿ 5 ಪ್ರಮುಖ ಆಚರಣೆಗಳಿವೆ. 1ನೇದು ಕಲಿಮಾ, ಅಲ್ಲಾನಲ್ಲಿ ಮಾತ್ರ ನಂಬಿಕೆ, ಮೊಹಮ್ಮದರು ಅವರ ಪ್ರವಾದಿಗಳು. 2ನೇದು ನಮಾಜ್, ಪ್ರತಿದಿನ 5 ಬಾರಿ ಅಲ್ಲಾನಿಗೆ ಪ್ರಾರ್ಥನೆ ಸಲ್ಲಿಸಬೇಕು. 3ನೇದು ರೋಜಾ, ರಂಜಾನ್ ತಿಂಗಳಲ್ಲಿ ಉಪವಾಸ ಇರಬೇಕು. 4ನೇದು ಜಕಾತ್, ಆದಾಯದಲ್ಲಿ ನಿಗದಿಪಡಿಸಿದ ಭಾಗವನ್ನು ಬಡವರಿಗೆ ದಾನ ಮಾಡಬೇಕು ಅಥವಾ ಬಡವರಿಗೆ ದಾನವನ್ನು ನೀಡಬೇಕು. 5ನೇ ಹಜ್, ಜೀವನದಲ್ಲಿ 1 ಬಾರಿ ಆದರೂ ಮೆಕ್ಕಾ ಯಾತ್ರೆಯನ್ನು ಕೈಗೊಳ್ಳಬೇಕು. ಇವು 5 ಏನಾಗಿರುತ್ತಪ್ಪ ಅಂದರೆ ಪ್ರಮುಖ ಆಚರಣೆಗಳು ಇಸ್ಲಾಂ ಧರ್ಮದಲ್ಲಿ ಇರ್ತವೆ. ಇನ್ನು 32ನೇ ಪ್ರಶ್ನೆ, ಮೊಹಮ್ಮದ್ ಪೈಗಂಬರ್ ಉತ್ತರಾಧಿಕಾರಿಗಳನ್ನು ಏನೆಂದು ಕರೆಯುವರು? ಮೊಹಮ್ಮದ್ ಪೈಗಂಬರರ ಉತ್ತರಾಧಿಕಾರಿಗಳನ್ನು ಖಲೀಫರು ಎಂದು ಕರೆಯುತ್ತಾರೆ. ಇನ್ನು 33ನೇ ಪ್ರಶ್ನೆ, ಮೊದಲನೇ ಖಲೀಫ್ ಯಾರು ಅಂತ ಕೇಳಿದಾನೆ. ಮೊದಲನೇ ಖಲೀಫ್ ಅಬೂಬಕರ್ ಆಗಿರ್ತಾರೆ. ಓಕೆನಾ. ಈ ಎಲ್ಲ ಪ್ರಶ್ನೆಗಳು ಏನಾಗಿರ್ತಪ್ಪ ಅಂದರೆ ಪಾಶ್ಚಾತ್ಯ ರಿಲಿಜನ್ಗಳು ಅಥವಾ ಪಾಶ್ಚಾತ್ಯ ಧರ್ಮಗಳು ಪಾಠದ ಒಳಭಾಗದಲ್ಲಿ ನಾವು ಏನು ಮಾಡಿರ್ತೇವೆ, ಈ ಒಂದು ಪ್ರಶ್ನೆಗಳನ್ನ ಹೆಕ್ಕಿ ತೆಗೆದಿರ್ತೇವೆ. ಸೊ ಅಂದರೆ ಎಲ್ಲ ಪ್ರಶ್ನೆ ಎಲ್ಲೇ ಕೇಳಿದರೂ ಕೂಡ ನಿಮಗೆ ಆನ್ಸರ್ನ ಈಸಿಯಾಗಿ ಮಾಡೋಕ್ಕೆ ಬರಬೇಕು. ಆ ರೀತಿಯಾದ ಪ್ರಶ್ನೆಗಳು ಇದಾಗಿರ್ತವೆ. ಸೊ ಈ ಒಂದು ಪ್ರಶ್ನೆಗಳಿಂದ ನಿಮಗೆ ಏನಾದರೂ ಲಾಭ ಅನಿಸಿದರೆ ಅಥವಾ ಈ ವಿಡಿಯೋದಿಂದ ನಿಮಗೆ ಒಳ್ಳೆ ಮಾಹಿತಿ ಸಿಕ್ಕಿದೆ ಅಂದರೆ ಸೊ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದ್ರ ಮೂಲಕ ನಮ್ಮ ಚಾನಲನ್ನು ಗ್ರೋ ಮಾಡಿ ಅಂತ ಹೇಳ್ತೀನಿ. ಸೊ ನಿಮಗೆ ವಿಡಿಯೋಗಳು ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಇಲ್ಲಾಂದರೆ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ
ಇಷ್ಟೊತ್ತು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ. ಸೊ ನಿಮಗೆ ಯಾವ ಒಂದು ಪಾಠದ ವಿಷಯದ ಮೇಲೆ ಪಾಠಗಳ ಕ್ವಶನ್ ಆನ್ಸರ್ಸ್ ಬೇಕೋ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾವು ನಿಮಗೆ ಆ ಒಂದು ಪಾಠದ ವಿಡಿಯೋವನ್ನು ಮಾಡಿ ಅಪ್ಲೋಡ್ ಮಾಡ್ತೇವೆ ಅಂತ ಹೇಳ್ತಾ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.